ಸಿದ್ಧಾಂತ ಶಿಖಾಮಣಿ ಪಾರಾಯಣದ ಅಭಿಯಾನದಲ್ಲಿ ಸಿದ್ಧಾಂತ ಶಿಖಾಮಣಿ ಪಾರಾಯಣ ಬಳಗ ಧಾರವಾಡ, ಸಿದ್ಧಾಂತ ಶಿಖಾಮಣಿ ಪಾರಾಯಣ ಸಮಿತಿ ಬಳ್ಳಾರಿ, ಶ್ರೀ ರುದ್ರ ಬಳಗ, ಅಖಿಲ ಗೋವಾ ವೀರಶೈವ ಲಿಂಗಾಯತ ಸಮಾಜ, ಶ್ರೀ ರುದ್ರಮುನೀಶ್ವರ ರುದ್ರ ಬಳಗ ಬಂಕಾಪುರ, ಶಿವಲಿಂಗೇಶ್ವರ ಸಿದ್ಧಾಂತ ಶಿಖಾಮಣಿ ಪಾರಾಯಣ ಬಳಗ ಹಾವೇರಿ, ಸಿದ್ಧಾಂತ ಶಿಖಾಮಣಿ ಜ್ಞಾನಾಮೃತ ಪಾರಾಯಣ ಅಭಿಯಾನ ಸಮಿತಿ ಗೋಕಾಕ್ ಮತ್ತು ಕಾಶಿ ಜಗದೊಳ ಪಾರಾಯಣ ಬಳಗ ಬೆಂಗಳೂರು. ಈಗ ರಂಭಾಪುರಿ ಜಗದೊಳರ ಸಾನ್ನಿಧ್ಯದಲ್ಲಿ ನಡೆದಂಥ ಈ ಕಾರ್ಯಕ್ರಮ ಅನ್ನುವಂಥ ಒಂದು ವರದಿ ನಾವು ಹೇಳೋದಕ್ಕಿಂತ ನಿಮಗೆಲ್ಲ ಸವಿಸ್ತಾರವಾಗಿ ತಿಳಿದಂಥ ಮಾಹಿತಿನೇ. ಹೆಣ್ಣು ಮಕ್ಕಳು ಭಾಳ ಜಾಣರು. ರಂಭಾಪುರಿ ಪೀಠಕ್ಕೆ ಬಂದರೆ ಹಸಿರು ಕುಟುಂಬ ಬರ್ತೀವಿ, ಉಜ್ಜಯಿನಿ ಪೀಠಕ್ಕೆ ಹೋದ್ರೆ ಕಂಕಣ ಹಾಕೊಂಡು ಹೋಗ್ತೀವಿ, ಕೇದಾರ ಪೀಠಕ್ಕೆ ಹೋದ್ರೆ ನೀರೇನೆ ಉಟ್ಕೊಂಡು ಹೋಗ್ತೀವಿ, ಶ್ರೀಶೈಲ ಪೀಠಕ್ಕೆ ಹೋದ್ರೆ ಬಿಳಿ ಬಣ್ಣಕ್ಕೆ ಉಟ್ಕೊಂಡು ಹೋಗ್ತೀವಿ, ಕಾಶಿ ಪೀಠಕ್ಕೆ ಹೋದ್ರೆ ಹಳದಿ ಬಣ್ಣ ಹಾಕೊಂಡು ಹೋಗ್ತೀವಿ. ನೀವು ಯಾವ ಬಣ್ಣ ಹಾಕೊಂಡು ಹೋದರೂ ಜಗದ್ಗುರು ರೇಣುಕಾಚಾರ್ಯರು ಮತ್ತು ರೇವಣಸಿದ್ಧರ ಗುಣ ಯಾವತ್ತೂ ಕೂಡ ಸಾಧ್ಯವಿಲ್ಲ. ಅದನ್ನು ಸ್ಪಷ್ಟವಾಗಿ ಘಂಟಾಘೋಷವಾಗಿ ಹೇಳ್ಬೋದು. ಬಹುಶಃ ಈ ಪಂಚಪೀಠಗಳು ಕೊಟ್ಟಂಥ ಕೊಡುಗೆ ನಿಮಗೆಲ್ಲ ಗೊತ್ತಿದೆ. ಕೈಯಲ್ಲಿ ಹಸಿರು ಬಳೆ ರಂಭಾಪುರಿಯ ಪೀಠ, ಕುಂಕುಮ ಉಜ್ಜಯಿನಿ ಪೀಠದ ಗುರು, ಕರಿಮಣೇಶ್ವರ ಕೇದಾರ ಪೀಠದ ಗುರು, ಮೂಗಿನಲ್ಲಿ ಮೂಗನತ್ತು, ಕಾಲಲ್ಲಿ ಬೆಳ್ಳಿಯ ಕಾಲುಂಗುರ ಶ್ರೀಶೈಲ ಪೀಠದ ಗುರು, ಕೊರಳಲ್ಲಿರುವಂಥ ಮಾಂಗಲ್ಯ ಕಾಶಿ ಪೀಠದ ಕುರು. ಈ 5 ಕುರುಗಳನ್ನು ಕೊಟ್ಟಂಥ ಪಂಚಪೀಠದ ಧ್ಯೇಯ ಉದ್ದೇಶ ತತ್ವ ಒಂದೇ ಹೊರತು ಬೇರೆ ಬೇರೆ ಅಲ್ಲ. ಯಾರೇನೇ ಹೇಳಿದರೂ ಒಂದನ್ನೇ ಹೇಳಬೇಕೆ ಹೊರತು ದಾರಿಯನ್ನು ಬದಲಾವಣೆ ಮಾಡಿ ಹೇಳುವಂಥದ್ದೇನೂ ಕೂಡ ಇಲ್ಲ. ಹಿಂದಿನವರು ಮಾಡಿದ್ದನ್ನು ನಾವು ಉಳಿಸಿ ಬೆಳೆಸಿಕೊಂಡು ಹೋಗುವಷ್ಟೇ ಜವಾಬ್ದಾರಿ ಹೊರತು ಅದನ್ನು ಬೇರೆ ರೀತಿಯಿಂದ ಮಾಡಲಿಕ್ಕೆ, ಕೆಡಿಸಲಿಕ್ಕೆ ಯಾರೂ ಕೂಡ ಪ್ರಯತ್ನವನ್ನು ಮಾಡಬಾರದು ಅನ್ನುವಂಥ ಕಳಕಳಿಯ ಕರೆಯನ್ನು ಕೊಡ್ತಾ, ಬಹುಶಃ ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆ ಆದರ್ಶಗಳು ಏನಾದರೂ ಬೆಳೆದು ಬಂದಿದ್ದರೆ ಅದು ತಮ್ಮಂಥ ತಾಯಿಂದಿನಿಂದ ಹೊರತು ಪುರುಷ ಪ್ರಧಾನ ಸಮಾಜದಿಂದ ಅಲ್ಲ. ಇವತ್ತು ಹೆಣ್ಣು ಮಕ್ಕಳಲ್ಲಿರುವಂಥ ಕಲಿಕೆಯ ಆಸಕ್ತಿ, ಯಾವುದೋ ಒಂದು ಧಾರ್ಮಿಕ ಆಚರಣೆಯ ಆಸಕ್ತಿ ಇವತ್ತು ಗಂಡು ಮಕ್ಕಳಲ್ಲಿ ಬೆಳೆಯುವಂಥ ಯುವ ಜನಾಂಗದಲ್ಲಿ ಇಲ್ಲದೇ ಇರುವುದನ್ನು ನೋಡಿ ನಮಗಂತೂ ಇಷ್ಟು ಕೆಟ್ಟ ಅನ್ನಿಸ್ತಾ ಇದೆ, ಭಾಳ ವಿಷಾದ ಅನ್ನಿಸ್ತಾ ಇದೆ. ಯಾವಾಗ ನಮ್ಮ ಜನ ತಿಳ್ಕೊಳ್ಳಿಕ್ಕೆ ಆಸಕ್ತರಾಗ್ತಾರೆ, ಸಂಸ್ಕಾರ ಪಡೀಲಿಕ್ಕೆ ಮುಂದಾಗ್ತಾರೆ ಅನ್ನುವಂಥ ನೋವು ನಮಗಷ್ಟೇ ಅಲ್ಲ, ಗೃಹಸ್ಥರಂತ ತಮಗೂ ಕೂಡ ಇದೆ. ನಮ್ಮ ಮಕ್ಕಳು ಕೂಡ ನಮ್ಮಂತೆ ಅವರು ಧರ್ಮಾಚರಣೆಯನ್ನು ಮಾಡಬೇಕು, ಆದರ್ಶ ಪ್ರಜೆಗಳಾಗಿ ಬಾಳಬೇಕು ಅನ್ನುವಂಥ ನಿಮ್ಮೆಲ್ಲರ ಕನಸೇನಿದೆ. ಆ ಕನಸು ನನಸಾಗಬೇಕಾದ್ರೆ ಬೆಳೆಯುವಂಥ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ಮಾರ್ಗದರ್ಶನ, ಒಳ್ಳೆಯ ಪಾಠಗಳನ್ನು ನೀವು ಕಲಿಸಿಕೊಟ್ರೆ ಅವರು ನಮ್ಮ ಸಮಾಜದ ಆಸ್ತಿಯಾಗಿ ಬೆಳೀಲಿಕ್ಕೆ ಸಾಧ್ಯತೆ. ಹುಟ್ಟಿದಂಥ ಮಕ್ಕಳಿಗೆ ಆಸ್ತಿ ಮಾಡಬೇಡಿ, ಹುಟ್ಟಿದಂಥ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಬೇಕಾದ್ರೆ ಸಂಪತ್ತು ನೀವು ಕೊಡದೇ ಇದ್ದರೂ ಸಂಸ್ಕಾರ ಕೊಟ್ಟರೆ ಸಾಕು, ಅವರು ತಮ್ಮ ಕಾಲ ಮೇಲೆ ನಿಂತು ಬೆಳೀಲಿಕ್ಕೆ ಸಾಧ್ಯವಾಗ್ತಾ ಇದೆ ಅನ್ನುವಂಥ ಒಂದು ಕಳಕಳಿಯ ಕರೆಯನ್ನು ಕೊಡ್ತಾ, ತಾವೆಲ್ಲ ಮಹಿಳೆಯರು ತಮ್ಮ ಕೌಟುಂಬಿಕ ಜೀವನದ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗಿರಿಸಿ ಒಂದು ಪೌರ್ಣಿಮೆ ಶುಭ ಸಂದರ್ಭದಲ್ಲಿ, ನಾಳೆ ತುಂಬಿದಂಥ ಹುಣ್ಣಿಮೆ ಗುರು ಪೌರ್ಣಿಮಾ ಅನ್ನುವಂಥ ವಿಶೇಷ ಇದರಿಂದ ಆಚರಣೆ ಮಾಡಲ್ಪಡ್ತಾ ಇದೆ. ಬಹುಶಃ ತಾವೆಲ್ಲ ಇಷ್ಟಲಿಂಗ ಪೂಜೆಯಲ್ಲಿ ಅದಕ್ಕೆ ಆ ಪೂಜೆಯಲ್ಲಿ ಪಾಲ್ಗೊಳ್ಳಬೇಕು ಅನ್ನುವಂಥ ಒಂದು ಭಾವನೆಯು ಕೂಡ ಕೆಲವೊಂದು ಐತೆ ಅಂತ ನಾವು ಕೇಳಿದ್ವಿ. ಯಾಕೆಂದರೆ ಜಗದು ಹುಣ್ಣಿಮೆಗೆ ಒಂದೇ ಸಲ ನಾವು ಪೀಠದಲ್ಲಿ ಇರೋದು. ತಿಂಗಳಗಟ್ಟಲೆ ಹೊರಗಿದ್ದು ಹುಣ್ಣಿಮೆಗೆ ಬಂದಾಗ ಪೂಜೆ ಮಾಡಿದರೆ ಉಳಿದ ಕೆಲಸಕ್ಕೆ ಸಮಯ ಸಿಗುವುದಿಲ್ಲ ಅಂತ ನಮ್ಮ ಪಾಡಿಗೆ ಪೂಜೆ ಮಾಡಿ ಬಂದಂಥ ಭಕ್ತರಿಗೆ ಆಶೀರ್ವಾದ ಮಾಡ್ತೀವಿ.
ನೀವೆಲ್ಲ ಬಂದಂಥ ತಾಯಿಗಳು ಮಹಾಪೂಜೆ ಮಾಡಬೇಕು, ನಾವೆಲ್ಲ ಇಷ್ಟಲಿಂಗದಲ್ಲಿ ಪಾಲ್ಗೊಳ್ತೀವಿ ಅನ್ನೋದಾದರೆ ಇದೇ ಒಂದು ಸಭಾಂಗಣದಲ್ಲಿ ನಾಳೆ ಮಹಾಪೂಜೆಯನ್ನು ಇಲ್ಲಿ ನೆರವೇರಿಸ್ತೀವಿ. ಎಲ್ಲ ಪೂಜೆಯನ್ನು ಪಾಲ್ಗೊಳ್ಬೇಕು. ಮತ್ತು ಈಗಾಗಲೇ ನಮ್ಮ ತಾವರೆಕೆರೆ ಶ್ರೀಗಳವರು ಒಂದು ಮಾತು ಹೇಳಿದರು, ಮಹಾಪೀಠದಲ್ಲಿ 51 ಅಡಿ ಜಗದ್ಗುರು ರೇಣುಕಾಚಾರ್ಯರ ಶಿಲಾಮಂಗಲ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯ. ಇದು ಸುಮಾರು 12 ಕೋಟಿ ರೂಪಾಯಿ ಯೋಜನೆ. BS ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದಾಗ 5 ಕೋಟಿ ರೂಪಾಯಿಗಳನ್ನ ಅನುದಾನ ಕೊಟ್ಟಿದ್ದರು. ಮುಂದುವರೆದಂಥ 7 ಕೋಟಿ ರೂಪಾಯಿ ಮತ್ತೆ ಪ್ರಸ್ತಾವನೆಯನ್ನು ಬಸವರಾಜ ಬೊಮ್ಮಾಯಿಯವರ ಸಂಪುಟದಲ್ಲಿ, ಇವತ್ತಿನ ಸಿದ್ದರಾಮಯ್ಯವರ ಸಂಪುಟಕ್ಕೆ ನಾವು ಕಳಿಸಿದರೂ ಕೂಡ ಅದು ಯಾವುದೇ ಪ್ರಯೋಜನಕ್ಕೆ ಬಂದಿಲ್ಲ. ಬಹುಶಃ ಈ ಸರ್ಕಾರ ಧೋರಣೆ ಕೂಡ ಅಂಥ ಯೋಜನೆಗಳಿಲ್ಲದೆ ಗ್ಯಾರಂಟಿಗೆಲ್ಲ ಹಣ ಮೀಸಲಾಗಿರೋದ್ರಿಂದ ಅಭಿವೃದ್ಧಿ ಇಲ್ಲ ಅನ್ನುವಂಥದ್ದು ಗೊತ್ತಾಗಿದೆ. ಅದಕ್ಕೆ ನಾವು ನಿರೀಕ್ಷಣೆ ಮಾಡುವಂತಿಲ್ಲ. ಮಾಡಿದಂಥ ಕಾರ್ಯವನ್ನು ನಿಲ್ಲಿಸಲಿಕ್ಕೂ ಬರೋದಿಲ್ಲ. ಈಗಾಗಲೇ ಅರ್ಧಂಬರ್ಧ ಕೆಲಸ ಆಗಿದೆ. ಏನೇ ಕಷ್ಟವಾಗಲಿ ಜಗದೊಳವರ ಮುಂದೆ ನಿಂತು ಈ ನಾಡಿನ ಎಲ್ಲ ಭಕ್ತರ ಸಹಕಾರದಿಂದ ಅದನ್ನು ಪೂರ್ಣಗೊಳಿಸುವಂಥ ಒಂದು ಸಂಕಲ್ಪ ಮಾಡಿದ್ದೇವೆ. ಸಾಮಾನ್ಯ ಜನರು ಸೇವೆ ಮಾಡಲಿಕ್ಕೆ ಅನುಕೂಲ. ಏನೊಂದು ಪ್ರತಿಷ್ಠಾಪನಾ ಸಮಿತಿಯವರು ಏನಾದರೂ ಪೀಠದ ಅಭಿಮಾನಿಗಳು 1,11,000 ರೂಪಾಯಿಗಳನ್ನು ನಿಗದಿ ಮಾಡಿದ್ದಾರೆ. ಇದೇನು ಬಹಳ ದೊಡ್ಡ ಮೊತ್ತಲ್ಲ. ಸಾಮಾನ್ಯ ಮಧ್ಯಮ ವರ್ಗದವರು ಕೂಡ ಇದನ್ನು ಮಾಡಬಹುದು. 1,11,000 ರೂಪಾಯಿ ದಾನ ಮಾಡಿದಂಥ ದಾನಿಗಳಿಗೆ ಮೂರ್ತಿ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಒಂದು ಬೆಳ್ಳಿ ಚೆಂಬಿನಲ್ಲಿ ಹಾಲು ತುಂಬಿ ಅವರ ಕೈಯಿಂದಲೇ ಅಭಿಷೇಕ ಮಾಡಿಸಿ ಆ ಬೆಳ್ಳಿ ಚೆರಿಗೆಯನ್ನು ದಾನ ಮಾಡಿದಂಥ ದಾನಿಗಳಿಗೆ ಆಶೀರ್ವಾದ ಕೊಡಬೇಕು ಅಂಥೇಳಿ ಸಂಕಲ್ಪ ಮಾಡಿದ್ದೇವೆ. ಅದಕ್ಕೆ ಈ ಸಮಾವೇಶದಲ್ಲಿ ಪಾಲ್ಗೊಂಡಂಥ ತಾಯಂದಿರು ಯಾರ್ಯಾರಿಗೆ ದೇವರು ಶಕ್ತಿ ಕೊಟ್ಟಿದ್ದಾನೆ, ಈ ಮೂಲ ಪೀಠದ ಪರಿಸರದಲ್ಲಿ ವೀರಶೈವ ಧರ್ಮದ ಗಂಗೋತ್ರಿಯಾದಂಥ ಈ ಧರ್ಮಪೀಠದಲ್ಲಿ ಮಾಡುವಂಥ ಈ ಅದ್ಭುತ ಕಾರ್ಯಕ್ಕೆ ತಾಯಂದಿರ ಕೊಡುಗೆ ಅಮೂಲ್ಯವಾದದ್ದು ಅನ್ನುವಂಥ ನೆನಪನ್ನು ತಮ್ಮೆಲ್ಲರ ಮನದಾಳಕ್ಕೆ ತಂದು ಇವತ್ತು ಇಲ್ಲಿ ಕುಳಿತುಕೊಂಡಂಥ ಮಳಲಿ ಸಂಸ್ಥಾನ ಮಠದ ಡಾಕ್ಟರ್ ನಾಗಭೂಷಣ ಶಿವಾಚಾರ್ಯ ಸ್ವಾಮಿಗಳು ಈ ಒಂದು ಬೃಹತ್ ಕಾರ್ಯಕ್ಕೆ 11 ಲಕ್ಷ ರೂಪಾಯಿಗಳನ್ನು ಕೊಡುವುದಾಗಿ ಭರವಸೆ ಇಟ್ಟು ಈಗಾಗಲೇ ಎಷ್ಟೋ ಲಕ್ಷಗಳನ್ನು ಸಂದಾಯ ಮಾಡಿದ್ದಾರೆ. ಇನ್ನೂ ಮಾಡುವಂಥವ್ರು ಇದ್ದಾರೆ. ಈ ಸಮಾರಂಭದಲ್ಲಿ ಪಾಲ್ಗೊಂಡಂಥ ಬೆಳಕಿ ಹಿರೇಮಠದ ರಚೋಟೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಈಗಾಗಲೇ ಆ ಸೇವೆಯಲ್ಲಿ ಪೂರ್ಣಗೊಳಿಸಿದ್ದಾರೆ. ತಾವರೆಕೆರೆ ಶಿಲಾಮಠದ ಶ್ರೀಗಳು, ಯಡಿಯೂರು ಕ್ಷೇತ್ರದ ರೇಣುಕ ಶಿವಾಚಾರ್ಯ ಸ್ವಾಮಿಗಳು ಕೂಡ ಈ ಮಠದಿಂದ ಇನ್ನೊಂದು ಮಠದಿಂದ ಮತ್ತೊಂದು ಈ 2 ಸೇವೆಯನ್ನು ಕೂಡ ಅವರು ಕೂಡ ಮಾಡಿ ಪೂರ್ಣ ಮಾಡಿದ್ದಾರೆ. ಹೀಗೆ ಅನೇಕ ಭಕ್ತಾದಿಗಳು ಕೂಡ ಈ ಒಂದು ಪವಿತ್ರ ಕಾರ್ಯಕ್ಕೆ ವಿಶೇಷವಾದಂಥ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಬಂಕಾಪುರ ಹರಳೆ ಹಿರೇಮಠದ ರೇವಣಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಕೂಡ ಈ ಅಮೂಲ್ಯವಾದಂಥ ಕಾರ್ಯಕ್ಕೆ ನಮ್ಮದು ಕೊಡುಗೆ ಇದೆ. ನಾನು ಪ್ರತ್ಯಕ್ಷವಾಗಿ ಬಂದು ಆ ಕಾರ್ಯವನ್ನು ಮಾಡಲಿಕ್ಕೆ ಮುಂದಾಗ್ತೇನೆ ಅನ್ನುವಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿ ತಾಯಂದಿರು ಇಂಥ ಪವಿತ್ರ ಕಾರ್ಯವನ್ನು ಸಂಘಟಿಸಿ ಹೆಣ್ಣು ಮಕ್ಕಳ ಮೇಲೆ ಕೌಟುಂಬಿಕ ಜೀವನದಲ್ಲಿ ಎಷ್ಟೋ ಕೆಲಸ ಕಾರ್ಯಗಳು, ಒತ್ತಡಗಳು ಎಲ್ಲರನ್ನ ಸಮಾಧಾನಪಡಿಸುವಂಥ ಜವಾಬ್ದಾರಿ ನಿಮ್ಮ ಹೆಗಲಿಗಿದ್ದರೂ ಕೂಡ ಇಷ್ಟೊಂದು ಸಂಖ್ಯೆಯಲ್ಲಿ ಎಲ್ಲ ಚಿಂತೆಗಳನ್ನು ಬದಿಗಿರಿಸಿ ಇವತ್ತು ಈ ಧರ್ಮಪೀಠದಲ್ಲಿ ಬಂದು ಇಂಥ ಒಂದು ಪವಿತ್ರ ಕಾರ್ಯ ನಡೆಸ್ತಾ ಇರುವುದು ಇದೇ ಮೊದಲಲ್ಲ. ಇದು ಇತಿಹಾಸದಲ್ಲಿನೇ ಒಂದು ಮೊಟ್ಟ ಮೊದಲ ಸಂದರ್ಭಗಳನ್ನು ಪ್ರಸ್ತಾಪಿಸಿ ಬರಲಿರುವಂಥ ಜಗದವರ ದಸರಾ ಮಹೋತ್ಸವ ಗದಗ ಜಿಲ್ಲೆ ರೋಣ ತಾಲೂಕಿನ ಅದ್ದಿಗೇರಿ ಹೋಬಳಿ ಮಟ್ಟದ ಗ್ರಾಮದಲ್ಲಿ ಬಹಳ ವೈಭವದಿಂದ 33ನೇ ವರ್ಷದ ದಸರಾ ಮಹೋತ್ಸವ ನಡೀತಾ ಇದೆ. ಇಲ್ಲಿ ಆಗಮಿಸಿದಂಥ ಎಲ್ಲ ತಾಯಂದಿರು ಕೂಡ ಆ ಐತಿಹಾಸಿಕ ದಸರಾ ಮಹೋತ್ಸವದಲ್ಲಿ ತಾವು ಕೂಡ ಪಾಲ್ಗೊಂಡು ತಮ್ಮ ಸೇವೆಯನ್ನು
ಸಲ್ಲಿಸಲಿಕ್ಕೂ ಕೂಡ ಅವಕಾಶ ಇದೆ ಅನ್ನುವಂಥ ಮತ್ತೊಂದು ಮಾತನ್ನು ಹೇಳಿ ಸಮಯ ಭಾಳ ಆಗಿರೋದ್ರಿಂದ ಇನ್ನೂ ಪಾರಾಯಣ ಮಾಡುವಂಥ ಏನು ಪರಿಚಯಗಳು ಇರುವುದರಿಂದ ನಿಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯಲಿಕ್ಕೆ ಇಚ್ಛೆಯನ್ನು ಪಡೋದಿಲ್ಲ. ನಿಮ್ಮ ಪಾರಾಯಣವನ್ನು ಮುಂದುವರಿಸಿ ಬೆಳಿಗ್ಗೆ ಸ್ವಲ್ಪ ಇಟ್ಕೊಳ್ಳಿ. ಮಂಗಲ ಮಾಡಲಿಕ್ಕೆ ಏನು ಇವತ್ತೇ ಮಾಡ್ತೀವಿ, ಸ್ವಲ್ಪ ಇಟ್ಕೊಂಡು ನಾಳೆ ಬೆಳಿಗ್ಗೆ ಹುಣ್ಣು ಇಟ್ಟು ಪೂಜೆ ಸಂದರ್ಭದ ಮೊದಲಿಗೆ ಪೂರ್ಣ ಮಾಡಿ ಪೂಜೆಯಲ್ಲಿ ಪಾಲ್ಗೊಂಡು ಹೋಗ್ಲಿಕ್ಕೆ ಅನುಕೂಲ. ಭಾಳ ಇಟ್ಕೋಬೇಡ್ರಿ, ಸ್ವಲ್ಪ ಇಟ್ಕೊಳ್ರಿ. ಅಷ್ಟು ಇಟ್ಕೊಳ್ರಿ. ನಾವು ಒಳಗೆ ತಯಾರಾಗುವಾಗ ನೀವು ಹೇಳಿ ನಮಗೂ ಕೇಳಿದಂಗೆ ನೀವು ಪೂಜೆಯಲ್ಲಿ ಪಾಲ್ಗೊಂಡು ಪ್ರಸಾದ ತೊಗೊಂಡು ಹೋಗಿರಿ. ಇಷ್ಟೆಲ್ಲ ಮಾಡಿದರೆ ಇದು ಸಂತೋಷ ನಮಗಾಗಿದೆ, ನಮ್ಮೆಲ್ಲ ಶ್ರೀಗಳಿಗೂ ಕೂಡ ಆಗಿದೆ. ಯೋಗ ಅನ್ನುವಂತೆ ಮಹಾರಾಷ್ಟ್ರದಿಂದಲೂ ಕೂಡ 3 ಜನ ಶಿವಾಚಾರ್ಯರಲ್ಲಿ ಆಗಮಿಸಿದರು. ಕೆಲವರಿಗೆ ಬಹಳಷ್ಟು ಸಂತೋಷ ತಂದಿದೆ. ಗಿರಿಗಾಂವ್, ಶಿರೂರು, ಉಜಿನ 3 ಜನ ಶ್ರೀಗಳು, ಇಲ್ಲಿ ಮುಳಲಿ ಮಠದವರು, ಬಿಳಿಗಿ ಮಠ, ತಾವರೆಕೆರೆ ಮಠದ ಶ್ರೀಗಳು ಕೂಡ ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಾರೆ. ನಾಳೆ ಬೆಳಗ್ಗೆ ನಮ್ಮ ಶಿವಮೊಗ್ಗ ವೀರಶ್ರೀ ಸಮಾಜದ ಧೂಢಗಾರಂಥ ಎನ್ ಜೆ ರಾಜಶೇಖರ್ ಅವರು ಬಹುಶಃ 2 ತಿಂಗಳ ಮೊದಲೇ ನಮಗೆ ಫೋನ್ ಮಾಡಿದ್ರು. ಬಳ್ಳಾರಿಯಿಂದ ರಾಜ್ಯದ ಬೇರೆ ಬೇರೆ ಭಾಗದಿಂದ ಬರ್ತಾರೆ ಬುದ್ಧಿ ಅಂತ. ಬರಲಿ, ನಾವು ಬರೋದು ಸ್ವಲ್ಪ ತಡ ಆಗ್ಬೋದು, ತಡ ಆಗೋ ಚಿಂತೆ ಎಲ್ಲ ವ್ಯವಸ್ಥೆ ಇರ್ತಾ ಇದೆ, ಅವ್ರು ಬರಲಿ ಅಂತ ಹೇಳಿದ್ವಿ. ನಾಳೆ ಅವರು ಕೂಡ ಈ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿಕ್ಕೆ ಬರ್ತಾರೆ ಅನ್ನುವಂಥ ಸಂತೋಷದ ಸಂಗತಿಯನ್ನು ತಮ್ಮೆಲ್ಲರಿಗೂ ಮನವರಿಕೆಯನ್ನು ಮಾಡ್ತಾ ಈ ಪವಿತ್ರ ಸಮಾರಂಭದಲ್ಲಿ ಪಾಲ್ಗೊಂಡಂಥ ತಮ್ಮೆಲ್ಲರಿಗೂ ವೇದಿಕೆಯ ಮೇಲಿರುವಂಥ ನಮ್ಮೆಲ್ಲ ಶ್ರೀಗಳಿಗೂ ಪರಮದಯಾಳು ಪಾರ್ವತಿ ಪರಮೇಶ್ವರರು, ಜಗವಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು, ಕ್ಷೇತ್ರನಾಥ ವೀರಭದ್ರ ಸ್ವಾಮಿ, ಲಿಂಗೈಕ್ಯ ಶ್ರೀಮದ್ ಬ್ರಹ್ಮಾಪುರಿ ವೀರಗಂಗಾಧರ ಜಗದ್ಗುರುಗಳ ಅಂತಃಕರಣದ ಆಶೀರ್ವಾದ ನಿಮ್ಮೆಲ್ಲರ ಶಿರದ ಮೇಲೆ ಇರಲಿ. ನಿಮ್ಮೆಲ್ಲರಿಗೂ ಆಯುಷ್ಯ, ಆರೋಗ್ಯ, ಭಾಗ್ಯ, ಸುಖ ಸಂಪದಗಳನ್ನು ಕೊಡಲಿ ಅಂತೇಳಿ ಹಾರೈಸಿ ಈ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಶಿವಮೊಗ್ಗ.